ಕನ್ನಡಿಗರ ಪಾಲಿಗೆ ಎಂದಿಗೂ ಕರಗದ ಬೆಟ್ಟ, ಮಾಸದ ನಗು. ಪುನೀತ್ ಅಗಲಿ 3 ವಸಂತಗಳು ಉರುಳಿವೆ. ಆದರೆ ನಗುವಿನ ರಾಜ ಎಲ್ಲೂ ಹೋಗಿಲ್ಲ, ನಮ್ಮ ಸುತ್ತಲೇ ಅಜರಾಮರರಾಗಿದ್ದಾರೆ ಅನ್ನೋದಕ್ಕೆ ಅವರ ಹುಟ್ಟುಹಬ್ಬದ ಸಂಭ್ರಮವೇ ಎಕ್ಸಾಂಪಲ್. ಪವರ್ ಸ್ಟಾರ್ ನಗು ಮುಖದ ರಾಜಕುಮಾರ್, ದೊಡ್ಡ ಮನೆ ದೊಡ್ಡ ಮನಸ್ಸು. ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ಗೆ ಇವತ್ತು 49ರ ಸಂಭ್ರಮ. ಅಪ್ಪು ನಮ್ಮೊಂದಿಗಿಲ್ಲದಿದ್ರೂ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರ ಅನ್ನೋದಕ್ಕೆ ಈ ಜನಸಾಗರವೇ ಸಾಕ್ಷಿ. ಇಂದು ಅಪ್ಪು ಬದುಕಿದ್ರೆ 49ನೇ ವಸಂತಕ್ಕೆ ಕಾಲಿಡ್ತಾ ಇದ್ರು. ಪ್ರತಿ ಸಲ ಕ್ಯಾಲೆಂಡರ್ನಲ್ಲಿ ಮಾರ್ಚ್ 17 ಬಂದಾಗಲೂ ಒಂದೇ ಕೊರಗು, ಒಂದೇ ಸಂಕಟ. ಬಾಳಿ ಬದುಕಬೇಕಿದ್ದ ಪವರ್ ಸ್ಟಾರ್ ಬೆಳಕು ಹಾಗೆ ಇರಬೇಕಿತ್ತು ಅನ್ನೋದು. ಆದ್ರೆ ಆ ನೋವಲ್ಲೂ ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ತಮ್ಮ ರಾಜಕುಮಾರನ ಹುಟ್ಟು ಹಬ್ಬವನ್ನ ಸಂಭ್ರಮಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್, ಯುವ ರಾಜ್ಕುಮಾರ್, ಚಿನ್ನೇಗೌಡ್ರು, ಪುನೀತ್ ಪುತ್ರಿ ವಂದಿತಾ ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟು ಅಪ್ಪುಗೆ ಹುಟ್ಟು ಹಬ್ಬದ ವಿಶ್ ಮಾಡಿದ್ರು. ಎರಡ್ 2002ರಿಂದ 2021ರವರೆಗಿನ ಸಿನಿಮಾ ಪಯಣದಲ್ಲಿ ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅಜಯ್, ಅರಸು, ಮಿಲನ, ವಂಶಿ, ಜಾಕಿ, ಅಣ್ಣಾ ಬಾಂಡ್, ಗಂಧದ ಗುಡಿ, ದೊಡ್ಮನೆ ಹುಡುಗ ಹೀಗೆ ಸುಮಾರು 30 ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಷ್ಟೇ ಅಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದ ಕರ್ನಾಟಕದ ಅದೆಷ್ಟೋ ಜನರಿಗೆ ಸಹಾಯ ಹಸ್ತ ಚಾಚಿದ ಕರ್ಣ ನಮ್ಮ ಅಪ್ಪು. ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಘಣ್ಣ ಅಭಿಮಾನಿಗಳಿಗೆ ಒಂದು ಮನವಿ ಮಾಡಿದ್ರು. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ. ಏನಂದರೆ, ಇವತ್ತಿನ ದಿನ ಅವನ ಹುಟ್ಟುಹಬ್ಬಕ್ಕೆ ನೀವು ಹುಟ್ಟಳಿಗೆ ಹೂನಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ, ಪಟಾಕಿ ಹೊಡಿತೀರಾ, ದುಡ್ಡು ಚೆಲ್ತೀರಾ, ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ. ಅದರ 10 ಭಾಗ ಎತ್ತಿಡಿ. ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕೇಕೇ ನೋಡಿಲ್ಲ, ಒಂದು 3 ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ. ಅಲ್ಲಿ ಅಪ್ಪು ಕಾಣ್ತಾರೆ. ಯುವರಾಜ್ ಕುಮಾರ್ ದೊಡ್ಮನೆಯಿಂದ ಸಮಾಧಿ ಬಳಿ 1 ಲಕ್ಷ ಅಭಿಮಾನಿಗಳಿಗೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಿದ್ರು. ಕುಲ ದೇವತೆಗೆ ಪೂಜೆ ಸಲ್ಲಿಸೋಕೆ ಹೊರಟಿದ್ದ ಪುನೀತ್ ಪತ್ನಿ ಅಶ್ವಿನಿಗೆ ಇಂದಿನ ಪುನೀತ್ ಹುಟ್ಟುಹಬ್ಬದ ಸಡಗರವನ್ನ ನೋಡೋಕೆ ಆಗ್ಲಿಲ್ಲ. ಇನ್ನು ಪ್ರೀತಿಯ ಚಿಕ್ಕಪ್ಪನನ್ನ ಪ್ರೀತಿಯಿಂದಲೇ ನೆನಪಿಸಿಕೊಂಡ ಯುವ ಹಾಗೂ ವಿನಯ್, ಅಪ್ಪು ಹೇಗೆ ನಮ್ಗೆಲ್ಲ ಮಾದರಿಯಾಗ್ತಾರೆ ಎಂಬುದನ್ನ ಸ್ಮರಿಸಿದ್ರು. ನೋಡಿದ್ರೇನೆ ಒಂಥರ ಮನ್ಸು ಭಾವಕತರ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇವತ್ತು ನಾವು ಸೇರಿ ಅವ್ರ ಜೊತೆ ಅವ್ರ ಹುಟ್ಟುಹಬ್ಬನ ಆಚರಿಸೋಕೆ ಬಂದಿದ್ದೀವಿ. ಅವ್ರ ಪ್ರೀತಿ ವಿಶ್ವಾಸನ ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ಜೊತೆಗೆ ಇವತ್ತು ಸ್ಫೂರ್ತಿ ದಿವಸ, ಎಲ್ರಿಗೂ ಸ್ಫೂರ್ತಿ ದಿನದ ಶುಭಾಶಯಗಳು. ನಮ್ಮ ಚಿಕ್ಕಪ್ಪ ಯಾವಾಗಲೂ ನಮ್ಮ ಸ್ಫೂರ್ತಿಯಾಗಿದ್ದಾರೆ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಈ ಜಾಗನೇ ಆ ಥರ ಆಗಿದೆ, ಯಾಕಂದರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀನಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಯದ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ನಾಮಕರಣ ಮಾಡ್ತಾರೆ, ಮದುವೆ ಆದಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗ್ತಿದ್ನೆಲ್ಲ ನೋಡೋಕ್ಕೆ, ಒಂಥರ ಖುಷಿ, ಆಶ್ಚರ್ಯ. ಬರೀ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಮೈಸೂರು, ವಿಜಯಪುರ ಸೇರಿದಂತೆ ರಾಜ್ಯದಾದ್ಯಂತ ಅಪ್ಪು ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಮೈಸೂರಲ್ಲಿ ರಂಗೋಲಿಯಲ್ಲಿ ಅರಳಿದ ಪುನೀತ್ ರಾಜ್ಕುಮಾರ್ ಚಿತ್ರ ಮತ್ತು ರಟ್ಟಿನಲ್ಲಿ ಅರಳಿದ ಅಪ್ಪು ಶ್ಯಾಡೋ ಕಲಾಕೃತಿ ಎಲ್ಲರ ಗಮನ ಸೆಳೆಯಿತು.
ಇನ್ನು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಕೋಲಾರದ ಅಭಿಮಾನಿಯೊಬ್ಬರು ವಿಶೇಷ ಉಡುಗೊರೆಯಾಗಿ 2 ಟಗರುಗಳನ್ನ ನೀಡಿದ್ದಾರೆ. ಮಧ್ಯರಾತ್ರಿಯೇ ಸಮಾಧಿ ಬಳಿ ಬಂದು ಅಪ್ಪುಗೆ ನಮಿಸಿ ಟಗರುಗಳನ್ನ ಸಮಾಧಿ ಕಾಯುವ ಸಿಬ್ಬಂದಿಗೆ ಕೊಟ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಪ್ಪಿಸುವಂತೆ ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಅಪ್ಪು ತಮ್ಮ ಸಿನಿಮಾದಲ್ಲಿ ಹೇಳಿದಂತೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದಕ್ಕೆ ಇವತ್ತಿನ ಅವರ ಹುಟ್ಟುಹಬ್ಬವೇ ಜೀವಂತ ಸಾಕ್ಷಿ. ಶ್ರೀಧರ್ ಶಿವಮೊಗ್ಗ, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.